ಬೆಳಗ್ಗೆ ಒಂದು ಕಪ್ ಟೀ ಕುಡಿದರೆ ಮೈಂಡ್ ಫ್ರೆಶ್ ಆಗುತ್ತೆ ನಿಜ. ಆದರೆ ದಿನಕ್ಕೆ 5-6 ಕಪ್ಗಿಂತ ಜಾಸ್ತಿ ಟೀ ಕುಡಿಯೋ ಅಭ್ಯಾಸ ನಿಮಗಿದೆಯಾ? ಹಾಗಾದರೆ ಈ ವಿಷಯ ನಿಮಗಾಗಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ಸಖತ್ ವೈರಲ್ ಆಗ್ತಿದೆ. ಟೀ ಜಾಸ್ತಿ ಕುಡಿದರೆ ಏನಾಗುತ್ತದೆ? ಎ. ಆಯುಷ್ಯ ಕಮ್ಮಿ ಆಗುತ್ತೆ. ಬಿ. ಹಾರ್ಟ್ ಅಟ್ಯಾಕ್. ಸಿ. ಕ್ಯಾನ್ಸರ್. ಡಿ. ಸೌಂದರ್ಯ ಜಾಸ್ತಿ ಆಗುತ್ತೆ. ನಿಜ ಹೇಳಬೇಕಂದ್ರೆ ಇವುಗಳಲ್ಲಿ ಯಾವುದೂ ಸರಿಯಾದ ಉತ್ತರವಲ್ಲ. ಜಾಸ್ತಿ ಟೀ ಕುಡಿದರೆ ನೇರವಾಗಿ ಕ್ಯಾನ್ಸರ್ ಆಗಲಿ ಅಥವಾ ಹೃದಯಾಘಾತವಾಗಲಿ ಬರೋದಿಲ್ಲ. ಆದರೆ ಆರೋಗ್ಯದ ಮೇಲೆ ಈ 4 ದೊಡ್ಡ ಸಮಸ್ಯೆಗಳು ಬರುತ್ತವೆ. ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್. ಖಾಲಿ ಹೊಟ್ಟೆಯಲ್ಲಿ ಜಾಸ್ತಿ ಟೀ ಕುಡಿದ್ರೆ ಎದೆಯುರಿ, ಹೊಟ್ಟೆಯುರಿ ಶುರುವಾಗುತ್ತೆ. ನಿದ್ರಾಹೀನತೆ. ಟೀಯಲ್ಲಿರೋ ಕೆಫೆನ್ನಿಂದ ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ. ರಕ್ತಹೀನತೆ. ಟೀ ಜಾಸ್ತಿ ಕುಡಿದರೆ ದೇಹಕ್ಕೆ ಊಟದಲ್ಲಿರೋ ಐರನ್ ಅಂಶ ಸಿಗಲ್ಲ, ರಕ್ತ ಕಮ್ಮಿ ಆಗುತ್ತೆ. ಟೆನ್ಷನ್ ಮತ್ತು ಆತಂಕ. ಜಾಸ್ತಿ ಕೆಫೆನ್ನಿಂದ ಮನಸ್ಸಲ್ಲಿ ಚಟಪಟಿಕೆ ಜಾಸ್ತಿ ಆಗುತ್ತೆ. ಹಾಗಾದರೆ ಟೀ ಕುಡಿಯಲೇಬಾರದಾ? ಖಂಡಿತ ಕುಡಿಯಬಹುದು. ದಿನಕ್ಕೆ 1-2 ಕಪ್ ಟೀ ಕುಡಿದರೆ ಏನೂ ತೊಂದರೆ ಇಲ್ಲ. ಆದರೆ ಮಿತಿ ಮೀರಿದರೆ ಅಮೃತವೂ ವಿಷ. ನಿಮಗೂ ದಿನಕ್ಕೆ ಜಾಸ್ತಿ ಟೀ ಕುಡಿಯೋ ಅಭ್ಯಾಸ ಇದೆಯಾ? ತಕ್ಷಣ ಕಮ್ಮಿ ಮಾಡಿ. ನಿಮ್ಮ ಟೀ ಪ್ರಿಯ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. ಧನ್ಯವಾದ.